ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ಯುಎಸ್ ನಿಂದ ಭಾರತೀಯ ಡಿಪೋರ್ಟ್. ಕೋರ್ಟ್ ಆದೇಶ ಉಲ್ಲಂಘಿಸಿದ ಆಫೀಸರ್ಸ್. ಕೋರ್ಟ್ ಬೇಡ ಅಂದ್ರೂ ಕೇಳದೆ ವಲಸೆ ಅಧಿಕಾರಿಗಳು ಭಾರತೀಯ ವ್ಯಕ್ತಿಯನ್ನ ಅಮೆರಿಕದಿಂದ ವಿಮಾನ ಹತ್ತಿಸಿ ಗಡೀಪಾರು ಮಾಡಿಬಿಟ್ಟರು. ಆದರೆ ಆನಂತರ ನಡೆದ ಕಾನೂನು ಹೋರಾಟ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಅಪರೂಪದ ಮತ್ತು ಐತಿಹಾಸಿಕ ಘಟನೆಯೊಂದು ನಡೆದಿದೆ. ಅಮೆರಿಕದ ಸರ್ಕಾರ ಮತ್ತು ಅಲ್ಲಿನ ಇಮಿಗ್ರೇಷನ್ ವಿಭಾಗಕ್ಕೆ ಅಲ್ಲಿನ ಡಿಸ್ಟ್ರಿಕ್ಟ್ ಕೋರ್ಟ್ ಆದೇಶದ ಮೂಲಕ ಚಾಟಿ ಏಟು ಕೊಟ್ಟಿದೆ. ಒಬ್ಬ ಭಾರತೀಯ ಪ್ರಜೆಯನ್ನ ಅಕ್ರಮವಾಗಿ ಭಾರತಕ್ಕೆ ಗಡೀಪಾರು ಮಾಡಿದ್ದು ಆತನನ್ನ ಮತ್ತೆ ಅಮೆರಿಕಕ್ಕೆ ಕರೆತರುವಂತೆ ನ್ಯಾಯಾಲಯ ಆದೇಶ ಮಾಡಿದೆ. ನ್ಯಾಯಾಲಯದ ಆದೇಶವಿದ್ದರೂ ಸಹ ಒಬ್ಬ ವ್ಯಕ್ತಿಯನ್ನ ವಿಮಾನ ಹತ್ತಿಸಿ ಭಾರತಕ್ಕೆ ಕಳುಹಿಸಿದ್ದು ದೊಡ್ಡ ಅಪರಾಧವೆಂದು ಕೋರ್ಟ್ ಪರಿಗಣಿಸಿದೆ. ಅಷ್ಟಕ್ಕೂ ವಲಸೆ ಅಧಿಕಾರಿಗಳು ಗಡೀಪಾರು ಮಾಡಿದ ಭಾರತೀಯ ಮೂಲದ ವ್ಯಕ್ತಿ ಯಾರು? ಆತ ಮಾಡಿದ ತಪ್ಪೇನು? ಅವರಿಗೆ ಅಮೆರಿಕದಲ್ಲಿ ಏನಾಯಿತು? ನ್ಯಾಯಾಲಯ ಇಷ್ಟೊಂದು ಕಠಿಣವಾಗಿ ವರ್ತಿಸಲು ಕಾರಣವೇ? ಈ ರೋಚಕ ಕಾನೂನು ಹೋರಾಟದ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ಗಡೀಪಾರಿಗೂ 3 ಗಂಟೆ ಮುಂಚೆ ತೀರ್ಪು. ಯಾರಿದು? ಫ್ರಾನ್ಸಿಸ್ಕೋ ಡಿಕೋಸ್ಟಾ. ಟೆಕ್ಸಸ್ ನ ಸದರ್ ಡಿಸ್ಟ್ರಿಕ್ಟ್ ಕೋರ್ಟ್ ಜನವರಿ 9ರಂದು ಒಂದು ಮಹತ್ವವಾದ ತೀರ್ಪನ್ನು ಕೊಟ್ಟಿದೆ. ಈ ಪ್ರಕರಣದ ಕೇಂದ್ರ ಬಿಂದು ಫ್ರಾನ್ಸಿಸ್ಕೋ ಡಿಕೋಸ್ಟಾ ಎಂಬ ಭಾರತೀಯ ಪ್ರಜೆ. ಇವರನ್ನು ಕಳೆದ ವರ್ಷ ಡಿಸೆಂಬರ್ 20ರಂದು ಅಮೆರಿಕದಿಂದ ಗಡೀಪಾರು ಮಾಡಲಾಗಿತ್ತು. ಆದರೆ ಇಲ್ಲಿರುವ ಟ್ವಿಸ್ಟ್ ಎಂದ್ರೆ ಡಿಕೋಸ್ಟಾ ಅವರನ್ನ ಗಡೀಪಾರು ಮಾಡುವ ಕೇವಲ 3 ಗಂಟೆಗಳ ಮೊದಲು ಅಮೆರಿಕದ ನ್ಯಾಯಾಲಯ ಇವರನ್ನ ಗಡೀಪಾರು ಮಾಡಬೇಡಿ ಅಂತ ತಡೆಯಾಜ್ಞೆ ಕೊಟ್ಟಿದೆ. ಅವತ್ತು ಬೆಳಿಗ್ಗೆ ಕೋರ್ಟ್ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ವಿಚಾರಣೆ ನಡೆಸಿ ನ್ಯಾಯಾಲಯದ ಅನುಮತಿ ಇಲ್ಲದೆ ಅರ್ಜಿದಾರರನ್ನ ಅಮೆರಿಕದಿಂದ ಹೊರಹಾಕುವಂತಿಲ್ಲ ಎಂದು ಸ್ಪಷ್ಟವಾಗಿ ನಿರ್ದೇಶಿಸಿದೆ. ಆದರೆ ಅಮೆರಿಕದ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಅದನ್ನ ಲೆಕ್ಕಿಸದೆ ಮಧ್ಯಾಹ್ನ 2:55ಕ್ಕೆ ಹೂಸ್ಟನ್ ನಿಂದ ಹೊರಟ ಟರ್ಕಿಶ್ ಏರ್ಲೈನ್ಸ್ ವಿಮಾನದಲ್ಲಿ ಡಿಕೋಸ್ಟಾ ಅವರನ್ನ ಹತ್ತಿಸಿ ಭಾರತಕ್ಕೆ ಕಳುಹಿಸಿಯೇ ಬಿಟ್ಟರು. ಆದರೆ ನ್ಯಾಯಾಲಯದ ದಾಖಲೆಗಳ ಪ್ರಕಾರ ವಿಮಾನ ಟೇಕಪ್ ಆಗುವ ಮೊದಲೇ ಐಸಿ ಅಧಿಕಾರಿಗಳಿಗೆ ನ್ಯಾಯಾಲಯದ ತಡೆಯಾಜ್ಞೆಯ ಬಗ್ಗೆ ಮಾಹಿತಿ ಸಿಕ್ಕಿತು. ಆದರೂ ಅವರು ವಿಮಾನದಿಂದ ಆ ವ್ಯಕ್ತಿಯನ್ನ ಇಳಿಸುವ ಪ್ರಯತ್ನವನ್ನೇ ಮಾಡಲೇ ಇಲ್ಲ. ಗಡೀಪಾರು ಆಗಿರುವ ಫ್ರಾನ್ಸಿಸ್ಕೋ ಡಿಕೋಸ್ಟಾ ಅವರು 2009ರಿಂದ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ರು. ಅಂದರೆ ಸುಮಾರು 15 ವರ್ಷಗಳ ಕಾಲ ಅವರು ಅಮೆರಿಕವನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿದ್ದರು. 2025ರ ಅಕ್ಟೋಬರ್ನಲ್ಲಿ ಇಮಿಗ್ರೇಷನ್ ನ್ಯಾಯಾಧೀಶರು ಅವರಿಗೆ ಸ್ವಯಂ ಪ್ರೇರಿತ ನಿರ್ಗಮನಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ ಡಿಕೋಸ್ಟಾ ತಮ್ಮ ವಕೀಲರ ಮೂಲಕ ಕೇಸನ್ನ ಪುನಃ ಪರಿಶೀಲಿಸುವಂತೆ ಮನವಿ ಮಾಡಿದರು. ಇದಕ್ಕೆ ಅವರು ನೀಡಿದ ಕಾರಣ ಬಹಳ ಗಂಭೀರವಾಗಿತ್ತು. ತಾವು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವುದಾಗಿ ಮತ್ತು ಈ ಕಾರಣದಿಂದಾಗಿ ಭಾರತದಲ್ಲಿ ನಮಗೆ ಕಿರುಕುಳ ಹಾಗೂ ಜೀವ ಭಯವಿದೆ ಎಂದು ಅವರು ನ್ಯಾಯಾಲಯಕ್ಕೆ ತಿಳಿಸಿದರು. ಈ ಬಗ್ಗೆ ಹಲವು ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಅಮೆರಿಕದ ನಿಯಮಗಳ ಪ್ರಕಾರ ಇಂತಹ ಅರ್ಜಿಯನ್ನು ಸಲ್ಲಿಸಿದಾಗ ಅವರ ಹಳೆಯ ಗಡೀಪಾರು ಆದೇಶವು ತಾನಾಗಿಯೇ ಅಂತಿಮ ಗಡೀಪಾರು ಆದೇಶವಾಗಿ ಬದಲಾಗುತ್ತದೆ. ಆದರೆ ಅವರ ಕೇಸ್ ಇನ್ನು ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದಾಗಲೇ ಅವರನ್ನ ಗಡೀಪಾರು ಮಾಡಿದ್ದು ಕಾನೂನು ಬಾಹಿರ ಅಂತ ಈಗ ನ್ಯಾಯಾಲಯ ಗುಡುಗಿದೆ. ಭಾರತದಿಂದಲೇ ಕೇಸ್ ನಡೆಸಲಿ ಎಂದ ಸರ್ಕಾರ 5 ದಿನಗಳಲ್ಲಿ ಸಲ್ಲಿಸಬೇಕು ವಾಪಸ್ ಕರೆಸೋ ಪ್ಲಾನ್. ಈ ಪ್ರಕರಣ ಕೋರ್ಟ್ಗೆ ಬಂದಾಗ ಅಮೆರಿಕ ಸರ್ಕಾರವು ವಿಚಿತ್ರ ವಾದ ಮಂಡಿಸಿತು. ಸರ್ಕಾರ ಹೇಳಿದ್ದೇನೆಂದ್ರೆ ಗಡೀಪಾರು ಮಾಡಿದ್ದು ಒಂದು ಮಿಸ್ಟೇಕ್ ಅಷ್ಟೇ, ನಮಗೆ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ ಅಂತ ಹೇಳಿ. ಆದರೆ ನ್ಯಾಯಾಧೀಶರು ಈ ವಾದವನ್ನ ಸಾರಾ ಸಗಾಟವಾಗಿ ತಿರಸ್ಕರಿಸಿದರು. ಗಡೀಪಾರು ಮಾಡುವಾಗ ನಿಮ್ಮ ಉದ್ದೇಶ ಏನೇ ಇರಲಿ, ಆದರೆ ಅದು ಕಾನೂನು ಬಾಹಿರವಾಗಿ ನಡೆದಿದೆ. ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿರುವುದು ಸ್ಪಷ್ಟವಾಗಿದೆ. ಆದರೆ ಗಡೀಪಾರಿನ ಕಾನೂನು ಬದ್ಧತೆಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದೆ. ಸರ್ಕಾರ ಮತ್ತೊಂದು ವಾದವನ್ನ ಮಂಡಿಸಿದೆ. ಡಿಕೋಸ್ಟಾ ಅವರು ಭಾರತದಲ್ಲಿದ್ದುಕೊಂಡೇ ಅಮೆರಿಕದಲ್ಲಿ ತಮ್ಮ ಕೇಸನ್ನ ಮುಂದುವರಿಸಬಹುದು, ಅವರನ್ನ ವಾಪಸ್ ಕರೆತರುವ ಅಗತ್ಯವಿಲ್ಲ ಎಂದು ಹೇಳಿದರು. ಆದರೆ ಕೋರ್ಟ್ ಇದಕ್ಕೆ ಒಪ್ಪಲಿಲ್ಲ. ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಹೊರಹಾಕಿದ ಮೇಲೆ ಆತ ಇಲ್ಲೇ ಇದ್ದಿದ್ದರೆ ಕೇಸ್ ಹೇಗೆ ನಡೆಯುತ್ತಿತ್ತೋ ಹಾಗೆಯೇ ನಡೆಯಬೇಕು. ಅದಕ್ಕಾಗಿ ಆತನನ್ನ ಇಲ್ಲಿಗೆ ಕರೆತರುವುದು ಅತ್ಯಗತ್ಯ ಎಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟರು. ಈ ತೀರ್ಪು ನೀಡುವಾಗ ಅಮೆರಿಕದ ಫೆಡರಲ್ ಕೋರ್ಟ್ ಅಮೆರಿಕದ ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪೊಂದನ್ನ ಉಲ್ಲೇಖಿಸಿತು. ಒಂದು ವೇಳೆ ಸರ್ಕಾರವು ನ್ಯಾಯಾಲಯದ ಆದೇಶವನ್ನ ಉಲ್ಲೇಖಿಸಿ ಒಬ್ಬ ವ್ಯಕ್ತಿಯನ್ನ ಗಡೀಪಾರು ಮಾಡಿದ್ರೆ ಆತನನ್ನ ವಾಪಸ್ ಕರೆದಿರುವುದು ಸರ್ಕಾರದ ಜವಾಬ್ದಾರಿ ಅಂತ ಸುಪ್ರೀಂ ಕೋರ್ಟ್
ಹೇಳಿದೆ. ಅದರಂತೆ ಈಗ ನ್ಯಾಯಾಲಯವು ಅಮೆರಿಕ ಸರ್ಕಾರಕ್ಕೆ ಕೂಡಲೇ ಫ್ರಾನ್ಸಿಸ್ಕೋ ಡಿಕೋಸ್ಟ ಅವರನ್ನ ಅಮೆರಿಕಕ್ಕೆ ಕರೆತನ್ನಿ ಅಂತ ಆದೇಶ ಮಾಡಿದೆ. ಅಷ್ಟೇ ಅಲ್ಲ, ಕೇವಲ 5 ದಿನಗಳ ಒಳಗಾಗಿ ಅವರನ್ನ ಹೇಗೆ ವಾಪಸ್ ಕರೆತರುತ್ತೀರಿ ಅನ್ನೋ ಯೋಜನೆಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಎಂದು ಅಧಿಕಾರಿಗಳಿಗೆ ಗಡುವು ನೀಡಿದೆ. ಒಟ್ನಲ್ಲಿ ನ್ಯಾಯಾಲಯದ ಆದೇಶವನ್ನ ಮೀರಲು ಸಾಧ್ಯವಿಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ. ಫ್ರಾನ್ಸಿಸ್ಕೋ ಡಿಕೋಸ್ಟ ಈಗ ಮತ್ತೆ ಅಮೆರಿಕಕ್ಕೆ ಮರಳಲಿದ್ದಾರೆ ಮತ್ತು ಅವರ ಕೇಸಿನ ವಿಚಾರಣೆ ನ್ಯಾಯಾಲಯದಲ್ಲಿ ಮುಂದುವರೆಯಲಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.